ಜೈ ಹಿಂದ್. ನೋಡ್ರಿ, ಇದೊಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗತ್ತ. ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ನ್ಯೂಮರೇಟರ್ಸ್ ಮತ್ತು ಡಿನಾಮಿನೇಟರ್ಸ್ ಯಾವ ತರ ಕಂಡಿಡೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 1/2, 3/4, ಆಮೇಲೆ 2/6 ಅಂತಂದು ಹೇಳಿ ಈ ತರ ಕೊಟ್ಟಿರ್ತದೆ. ಇವುಗಳದ್ದು ಎಲ್ ಸಿ ಎಂ ಕಂಡಿಡಿರಿ ಅಥವಾ ಎಚ್ ಸಿ ಎಫ್ ಕಂಡಿಡಿರಿ ಅಂತಂದು ಹೇಳ್ತಾರಲ್ಲ. ಸೊ ಈ ಕ್ವಶನ್ ಏನಪ್ಪಾ ಅಂತಂದು ಹೇಳಿದ್ರೆ ನಿಮ್ಗೆ ಬರ್ಬೋದು. ನೆನ್ಪಿಟ್ಕೋಬೇಕು, ಯಾವುದೇ ಎಕ್ಸಾಮ್ ಆಗಿರ್ಬೋದು, ಮಿಲಿಟರಿ ಎಕ್ಸಾಮ್ಸ್ ಗಳಾಗಿರ್ಬೋದು, ಎಸ್ ಎಸ್ ಸಿ ರಿಲೇಟೆಡ್ ಎಕ್ಸಾಮ್ ಆಗಿರ್ಬೋದು. ಸೊ ಅದ್ರಲ್ಲಿ ಕಂಪಲ್ಸರಿ ಬರುವಂತ ಕ್ವಶನ್ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಅಷ್ಟೇ. ಇಲ್ಲಿ ನೋಡ್ರಿ, ನಾವು ಈ ತರ ಬಂದಾಗ ಎಲ್ ಸಿ ಎಂ ಕಂಡಿಡಿಬೇಕು ಅಂತಂದ್ ಹೇಳಿದ್ರೆ ಎಲ್ ಸಿ ಎಂ ಆಫ್ ನ್ಯೂಮರೇಟರ್ಸ್ ಅಂತಂದ್ ಹೇಳ್ತೀವಿ. ಎಲ್ ಸಿ ಎಂ ಆಫ್ ನ್ಯೂಮರೇಟರ್ಸ್, ಇಲ್ಲೊಂದು ಫಾರ್ಮುಲಾ ಬರುತ್ತೆ, ನ್ಯೂಮರೇಟರ್ಸ್ ಡಿವೈಡೆಡ್ ಬೈ, ಆಮೇಲೆ ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್ಸ್ ಅಂತಂದ್ ಹೇಳಿ, ಡಿನಾಮಿನೇಟರ್ಸ್. ಸೊ ಇದು ಒಂದು ಫಾರ್ಮುಲಾ ಎಲ್ ಸಿ ಎಂ ಕಂಡುಹಿಡಿಯೋಕೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಕಂಡುಹಿಡಿಯೋಕೆ ಇಲ್ಲಿ ಸೇಮ್ ಬರ್ಕೊಡ್ರಿ, ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ಸ್, ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ಸ್ ಡಿವೈಡೆಡ್ ಬೈ ಎಲ್ ಸಿ ಎಂ ಆಫ್ ಡಿನಾಮಿನೇಟರ್ಸ್ ಅಂತಂದೇಳಿ, ಡಿನಾಮಿನೇಟರ್ಸ್ ಅಂತಂದೇಳಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಎರಡು ಫಾರ್ಮುಲಾ ಬರ್ತಾವ ನಮ್ಗ. ತುಂಬಾ ಇಂಪಾರ್ಟೆಂಟ್. ಎಲ್ ಸಿ ಎಂ ಕಂಡಿಡ್ಬೇಕಂತಂದ್ ಹೇಳಿದ್ರೆ ಎಲ್ ಸಿ ಎಂ ಇಲ್ಲಿ ಮೇಲ್ಗಡೆ ಎಲ್ ಸಿ ಎಂ ಆಫ್ ನ್ಯೂಮರೇಟರ್ಸ್. ಎಚ್ ಸಿ ಎಫ್ ಕಂಡಿಡ್ಬೇಕಂತಂದ್ ಹೇಳಿದ್ರೆ ಮೇಲ್ಗಡೆ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ಸ್, ಅದಾದ ನಂತರ ಕೆಳಗಡೆ ಎಲ್ ಸಿ ಎಂ ಅಂತಂದ್ ಹೇಳಿ. ಇಲ್ಲಿ ನಮಗ್ ಕ್ವಶನ್ ಬರುತ್ತೆ, ಸರ್ ವಾಟ್ ಈಸ್ ನ್ಯೂಮರೇಟರ್ ಆಮೇಲೆ ಡಿನಾಮಿನೇಟರ್ ಏನಂದ್ರೆ ಏನ್ರಿ. ಇವಾಗ 1/2 ಐತೆ. ಸೊ 1/2, 1/2 ಅಂತಂದ್ ಹೇಳ್ತೀವಿ. ಇದ್ರಲ್ಲಿ ನ್ಯೂಮರೇಟರ್ ಅಂದ್ರೆ ಏನು, ಮೇಲ್ಗಡೆ ಬರೋದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನ್ಯೂಮರೇಟರ್ ಅಂತಂದ್ ಕರಿತೀವಿ. ಸೊ ಕೆಳಗಡೆ ಇರೋದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಡಿನಾಮಿನೇಟರ್ ಅಂತ ಕರಿತೀವಿ. ಇದನ್ನ ಸೈಡ್ಗೆ ಬರ್ದಿಟ್ಕೊಡಿ. ಸೊ ಮೇಲ್ಗಡೆ ಇರೋದನ್ನ ನ್ಯೂಮರೇಟರ್, ಕೆಳಗಡೆ ಇರೋದನ್ನ ಡಿನಾಮಿನೇಟರ್ ಅಂತಂದ್ ಕರಿತೀವಿ. ಇಷ್ಟೇನಂತಂದ್ ಹೇಳಿದ್ರೆ ಸೈಡ್ಗೆ ಬರ್ದಿಟ್ಕೊಂಡ್ರಿ. ಇವಾಗ ನಾನ್ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಕ್ವಶನ್ ಅನ್ನ ಸಾಲ್ವ್ ಮಾಡ್ತೀನಿ. ಈಗ 1/2, ಆಮೇಲೆ 3/4, ಆಮೇಲೆ 2/6 ಅಥವಾ 2/7 ಅಂತಂದ್ ಹೇಳಿ ಯಾವ್ದೋ ಒಂದು ತಗೊಳ್ರಿ. ಸೊ ಇದ್ರಲ್ಲಿ ನಾವ್ ಏನಂತಂದ್ ಹೇಳಿದ್ರೆ ಈಗ ನ್ಯೂಮರೇಟರ್ಸ್ ಯಾವು, ಡಿನಾಮಿನೇಟರ್ಸ್ ಯಾವು ಕಂಡುಹಿಡ್ಕೊಂಡು ಮೊದಲು. ನ್ಯೂಮರೇಟರ್ಸ್ ಯಾವು ನಮ್ ಪ್ರಕಾರ ನಾನು ಆಗ್ಲೇ ಹೇಳಿದ್ನಲ್ಲ, ನ್ಯೂಮರೇಟರ್ಸ್ ಯಾವ ಬರ್ತಾವ ಇದ್ರಲ್ಲಿ. ಸರ್ ಮೇಲ್ಗಡೆ ಇರೋವೆಲ್ಲ ನ್ಯೂಮರೇಟರ್ಸ್, 1, 3, 2 ಏನಪ್ಪಾ ಅಂತಂದ್ ಹೇಳಿದ್ರೆ ಇವು ನ್ಯೂಮರೇಟರ್ಸ್. ಕೆಳಗಡೆ ಡಿನಾಮಿನೇಟರ್ಸ್ ಅಂದ್ರೆ ಯಾವು, ಡಿನಾಮಿನೇಟರ್ಸ್ ಯಾವು ಸರ್ ಕೆಳಗಡೆ ಇರೋದ್ರಿ, 2, 4, 7 ಅಂತಂದ್ ಹೇಳಿ. ಸೊ ಈಗ ನಮ್ಗೇನ್ ಹೇಳಿದಾರ, ಸರ್ ಎಲ್ ಸಿ ಎಂ ಕಂಡಿಡಿ ಅಂತಂದ್ ಹೇಳಿದ್ರ. ಸೊ ಎಲ್ ಸಿ ಎಂ ಕಂಡಿಡಿ ಅಂತಂದ್ ಹೇಳಿದ್ರೆ ಎಲ್ ಸಿ ಎಂ ಆಫ್ ನ್ಯೂಮರೇಟರ್ಸ್ ಅಂತಂದ್ ಐತೆ, ಎಲ್ ಸಿ ಎಂ ಆಫ್ ನ್ಯೂಮರೇಟರ್ಸ್. ಸೊ ಅದಾದ ನಂತರ ಕೆಳಗಡೆ ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್ ಅಂತಂದೈತೆ, ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್. ಅಂದ್ರೆ ನಾವ್ ಹೆಂಗ್ ಬರ್ಕೊಂತೀವಿ, ಎಲ್ ಸಿ ಎಂ ಆಫ್ ನ್ಯೂಮರೇಟರ್ಸ್ ಯಾವು, 1, 3, 2, 1, 3, 2. ಎಲ್ ಸಿ ಎಂ 1, 3, 2 ಎಲ್ ಸಿ ಎಂ ಕಂಡುಹಿಡ್ಕೋಬೇಕು. ಆಮೇಲೆ ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್ಸ್ ಯಾವು, 2, 4, 7, 2, 4, 7. ಇಲ್ಲಿ ನಾವು ಎಲ್ ಸಿ ಎಂ ಕಂಡುಹಿಡಬೇಕು, ಎಚ್ ಸಿ ಎಫ್ ಕಂಡುಹಿಡಬೇಕು. ಎಷ್ಟು ಬರುತ್ತಂದ್ ಬರ್ಕೊಂಡು, ಸೊ ನಮ್ದು ಎಷ್ಟು ಸಾಲ್ವ್ ಮಾಡ್ಬೇಕಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಮಾಡಿದ್ರೆ ನಮ್ಗೆ ಎಲ್ ಸಿ ಎಂ ಕಂಡು ಬರುತ್ತೆ. ಸೇಮ್ ಅದೇ ತರ ನಮ್ಗೆ ಎಚ್ ಸಿ ಎಫ್ ಕಂಡಿಡಿರಿ ಮೇಲ್ಗಡೆದು ಅಂತ ಕೇಳ್ರು ಅಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ಸ್ ಅಂತಂದ್ ಹೇಳಿರ್ತಾರಲ್ಲ, ಕೆಳಗಡೆ ಎಲ್ ಸಿ ಎಂ ಆಫ್ ಡಿನಾಮಿನೇಟರ್ಸ್ ಅಂತಂದೈತೆ. ಇಲ್ಲಿ ಎಲ್ ಸಿ ಎಂ, ಇಲ್ಲಿ ಎಲ್ ಸಿ ಎಂ ಬರ್ಕೋ ಫಾರ್ಮುಲಾ ನಿಮ್ಗೆ ಈಸಿಯಾಗಿ ಹೇಳ್ಬೇಕಂದ್ರೆ ಎಚ್ ಸಿ ಎಫ್ ಇರೋದು. ಸೊ ಇಲ್ಲಿ ಸೇಮ್ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ಸ್ ಅಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ನ್ಯೂಮರೇಟರ್ ಯಾವ 1, 3, 2. ಸೊ ಅದಾದ ನಂತರ ಎಲ್ ಸಿ ಎಂ ಆಫ್ 2, 4, 7 ಅಂತಂದ್ ಹೇಳಿ ಬರ್ಕೊಬೇಕು. ಇದು ಸಿಂಪಲ್ ನಿಮ್ಗೆ ಹೇಳ್ಕೊಡಾಗಿ ನ್ಯೂಮರೇಟರ್ಸ್ ಅಂದ್ರೆ ಏನು, ಡಿನಾಮಿನೇಟರ್ಸ್ ಅಂದ್ರೆ ಏನು. ಸೊ ಒಂದು ಕರೆಕ್ಟ್ ಆಗಿರೋ ಫಾರ್ಮುಲಾವನ್ನ ಸಾಲ್ವ್ ಮಾಡೋಣ ನಾವು ಇವಾಗ. ಸೊ ಇಲ್ಲಿ ಫಾರ್ಮುಲಾ ಏನೈತೆ ನೋಡ್ರಿ. ಸೊ 2/3, ಆಮೇಲೆ ಸಾರಿ ಇದೇನು 2/3 ನ ಬಂದೈತಿ ಇದು. ಸೊ ಇಲ್ಲಿ ನೋಡ್ರಿ ಇನ್ನೊಂದ್ ಸಾರಿ ಹೇಳ್ತೀನಿ, 3/4, 2/3, 3/4, ಆಮೇಲೆ 5/6 ಅಂತಂದೈತೆ. ಸೊ ಇದ್ರದ್ದು ನಾವು ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ನಾವ್ ಏನ್ ಕಂಡಿಡಬೇಕು, ಎಲ್ ಸಿ ಎಂ ಕಂಡಿಡಿ ಅಂತಂದ್ ಹೇಳಿದ್ರೆ ನಮ್ದು ಫಾರ್ಮುಲಾ ಏನು, ಎಲ್ ಸಿ ಎಂ ಕಂಡಿಡ್ಬೇಕಂದ್ರೆ ಈ ತರ ಭಿನ್ನ ರಾಶಿಗಳು ಫ್ರಾಕ್ಷನ್ಸ್ ಬಂದ್ರೆ ಎಲ್ ಸಿ ಎಂ ಕಂಡಿಡಿ ಅಂತಂದ್ ಹೇಳಿದ್ರೆ ಮೊದಲು ಈ ತರ ಒಂದ್ ಗೆರೆ ಹೇಳ್ಕೊಡ್ರಿ. ಎಲ್ ಸಿ ಎಂ ಅಂತಂದ್ ಹೇಳಿದ್ರೆ ಮೇಲ್ಗಡೆ ಎಲ್ ಸಿ ಎಂ ಅಂತ ಬರ್ಕೊಡ್ರಿ, ಕೆಳಗಡೆ ಎಚ್ ಸಿ ಎಫ್ ಅಂತಂದ್ ಹೇಳಿ ಬರ್ಕೋಬೇಕು ಕಂಪಲ್ಸರಿ. ಎಲ್ ಸಿ ಎಂ ಕಂಡಿಡಿ ಅಂತಂದ್ ಹೇಳಿದ್ರೆ ಅಂದ್ರೆ ಮೇಲ್ಗಡೆ ಎಲ್ ಸಿ ಎಂ ಬರ್ಬೇಕು, ಕೆಳಗಡೆ ಎಚ್ ಸಿ ಎಫ್ ಬರಬೇಕು. ಸೊ ಎಲ್ ಸಿ ಎಫ್ ಆಫ್ ಇದೇನ್ ಮೇಲ್ಗಡೆ ಇರೋದನ್ನ ನಾನು ಏನಂತಂದ್ ಹೇಳಿದ್ದೇನೆ, ನ್ಯೂಮರೇಟರ್ ಅಂತಂದ್ ಹೇಳಿದ್ದೇನೆ. ಮೇಲ್ಗಡೆ ಇರೋದೇನು ನ್ಯೂಮರೇಟರ್, ಕೆಳಗಡೆ ಇರೋದೇನು ಡಿನಾಮಿನೇಟರ್ ಅಂತಂದ್ ಹೇಳಿದ್ದೇನೆ. ಕೆಳಗಡೆ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ಡಿನಾಮಿನೇಟರ್ ಅಂತಂದ್ ಹೇಳಿದ್ದೇನೆ. ಕ್ಲಿಯರ್ ನೋಡ್ರಿ, ಮೇಲ್ಗಡೆ ನ್ಯೂಮರೇಟರ್ ಅಂತ ಹೇಳಿದ್ದೇನೆ, ಕೆಳಗಡೆ ಡಿನಾಮಿನೇಟರ್ ಅಂತಂದ್ ಹೇಳಿದ್ದೇನೆ. ಸೊ ಇಲ್ಲಿ ಎಲ್ ಸಿ ಎಂ ಕಂಡಿಡಿ ಅಂದ್ರೆ ಎಲ್ ಸಿ ಎಂ ಅಂತ ಹೇಳುದು, ಇಲ್ಲಿ ಎಚ್ ಸಿ ಎಫ್ ಅಂತ ಬರ್ಕೊಳ್ಳಿ. ಎಲ್ ಸಿ ಎಂ ಆಫ್ ಎಚ್ ಸಿ ಎಫ್ ಆಫ್ ಅಂತಂದ್ ಹೇಳ್ಬಿಟ್ಟು. ಈಗ ನಾವೇನು ಸರ್ ನನಗೆ ನ್ಯೂಮರೇಟರ್ಸ್ ಯಾವ ಅಂತಂದ್ ಹೇಳಿ ಕಂಡುಹಿಡಬೇಕು. ನ್ಯೂಮರೇಟರ್ಸ್ ಯಾವ ಮೇಲ್ಗಡೆ ಇರೋದು 2, 3, 5. ಡಿನಾಮಿನೇಟರ್ಸ್ ಯಾವ ಡಿ ಅಂತಂದ್ ಹೇಳಿ 3, 4, 6. ಇವಾಗ ಬರ್ಕೊಡ್ರಿ ಸಿಂಪಲ್ ಆಗಿ ಒಂದ್ ಅರ್ಥ ಮಾಡ್ಕೊಳ್ಳೋಷ್ಟೇ. ಎಲ್ ಸಿ ಎಂ ಆಫ್ ನ್ಯೂಮರೇಟರ್ಸ್ ಅಂತಂದ್ ಹೇಳಿದ್ರೆ ಯಾವ 2, 3, 5 ಅವುಗಳದ್ದು ಎಲ್ ಸಿ ಎಂ ಕಂಡುಹಿಡಬೇಕು.
ಎಚ್ ಸಿ ಎಫ್ ಆಫ್ ಅಂತಂದ್ ಹೇಳಿದ್ರೆ ಸೊ ಡಿನಾಮಿನೇಟರ್ಸ್ ಅಂದ್ರೆ 3 4 6. ಸೊ ಇಷ್ಟ ಆಯ್ತಾ. ಇವಾಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಆರಾಮಾಗಿ ಸಾಲ್ವ್ ಮಾಡ್ಕೊಂತ ಹೋಗೋಣ. ಸರ್ ನಮ್ಗೆ ಈಗ ಎಲ್ ಸಿ ಎಂ ಕಂಡಿಬೇಕ್ರಿ, ಸೈಡ್ ತಗೊಳ್ರಿ. ಸೊ 2 3 5. ಸೊ ಯಾವ್ದಾದ್ರು 2ರಿಂದ ಡಿವೈಡ್ ಆಗತ್ತಾ ಸರ್? ಆಗಂಗಿಲ್ರಿ. 3ರಿಂದ ಆಗಂಗಿಲ್ರಿ. ನೆಕ್ಸ್ಟ್ ಯಾವ್ದಾದ್ರು 2 ಸಂಖ್ಯೆಗಳು ಯಾವ್ದಾದ್ರು ಡಿವೈಡ್ ಆಗುತ್ತಾ ಸರ್? ಯಾವ್ದು ಆಗಂಗಿಲ್ರಿ. ಅಂದ್ರೆ ನಾವ್ ಏನ್ ಮಾಡ್ಕೋಬೇಕು? ಎಲ್ ಸಿ ಎಂ ಅಂದ್ರೆ ಏನಾಗುತ್ತೆ ನಮ್ದು? ಎಲ್ ಸಿ ಎಂ ಈಕ್ವಲ್ ಟು 2 ಇಂಟು 3 ಇಂಟು 5 ಆಗತ್ತೆ. ಎಷ್ಟಾಯ್ತು? 2 ಮೂರ್ಲೆ 6, 6 ಐದ್ಲೆ 30. ಸೊ ಮೇಲ್ಗಡೆ ನಮ್ದು ಆನ್ಸರ್ ಎಷ್ಟು ಬಂತಂದ್ ಹೇಳಿದ್ರೆ ಇಲ್ಲಿ ಬರೀತೀವಿ ನೋಡ್ರಿ. ಎಲ್ ಸಿ ಎಂ ಆಫ್ 2 3 5 ಎಷ್ಟಾಯ್ತು ಸರ್? 30 ಐತ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನಾವ್ ಇನ್ನೊಂದ್ ಏನ್ ಕಂಡಿಡಿಬೇಕು ಸರ್? ಎಚ್ ಸಿ ಎಫ್ ಆಫ್ 3 4 6 ಕಂಡಿಡಿಬೇಕ್ರಿ. ಸೊ ಎಚ್ ಸಿ ಎಫ್ ಆಫ್ 3 4 6 ಎಷ್ಟಾಗತ್ ನೋಡ್ರಿ? 3 ಸಂಖ್ಯೆಗಳು ಡಿವೈಡ್ ಆಗ್ಬೇಕು ಎಚ್ ಸಿ ಎಫ್ ಕಂಡಿಡಿಬೇಕಂದ್ರೆ. 2ರಿಂದ ಆಗತ್ರಿ? ಆಗಂಗಿಲ್ಲ. 3ರಿಂದ ಆಗತ್ರಿ? ಆಗಂಗಿಲ್ಲ. ಸರ್ 5ರಿಂದ ಆಗತ್ರಿ? ಆಗಂಗಿಲ್ಲ. 7ರಿಂದ ಆಗತ್ತಾ? ಆಗಂಗಿಲ್ಲ. ಹಂಗಾದ್ರೆ ನಮ್ದು ಎಚ್ ಸಿ ಎಫ್ ಎಷ್ಟಾಯ್ತು ಇಲ್ಲಿ? 1 ಆಯ್ತು. ಏನು ಇಲ್ಲ ಅಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಎಷ್ಟಾಗತ್ತ? 1 ಆಗತ್ತ. ಹಂಗಾದ್ರೆ ನಮ್ದು ಸೊ ಅವುಗಳ್ದು ಎಲ್ ಸಿ ಎಂ ಅಷ್ಟಾಯ್ತಪ್ಪ ಅಂತಂದ್ ಹೇಳಿದ್ರೆ 30 ಆಗತ್ತ. ಸೊ ಅವುಗಳ್ದು ಡಿನಾಮಿನೇಟರ್ ಅನ್ನ ಹೇಳಿದ್ನಲ್ಲ, ಸೊ ಮೇಲ್ಗಡೆದು, ಸೊ ಅದ್ರದ್ದು ಎಲ್ ಸಿ ಎಂ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 30 ಆಗತ್ತ. ಈ ರೀತಿಯಾಗಿ ನಾವು ಕಂಡುಹಿಡ್ಕೊಬೇಕು. ಸೇಮ್ ಅದೇ ತರ ನೋಡ್ರಿ. ನೆಕ್ಸ್ಟ್ ಇನ್ನೊಂದೈತೆ, ನಿಮ್ಗೆ ಅರ್ಥ ಆಗ್ಲಿ ಇನ್ನೊಂದ್ಸರಿ ರಿಟರ್ನ್ ನೋಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ 3/4. ಸೊ ಇದಿಲ್ಲ ನೋಡ್ರಿ. 2/3, 3/4 ಆಮೇಲೆ 5/6 ಏನಪ್ಪಾ ಅಂತಂದ್ ಹೇಳಿದ್ರೆ ನಾವ್ ಏನ್ ಕಂಡಿಡಿಬೇಕು? ಎಚ್ ಸಿ ಎಫ್ ಕಂಡಿಡಿಬೇಕು. ಇವಾಗ ಏನ್ ಕಂಡಿಡಿಬೇಕು? ಎಚ್ ಸಿ ಎಫ್. ಫಾರ್ಮುಲಾ ಏನು? ಎಚ್ ಸಿ ಎಫ್. ಈ ರೀತಿಯಾಗಿ ಗೆರೆ ಹೇಳ್ಕೋಬೇಕು. ಎಚ್ ಸಿ ಎಫ್ ಕಂಡಿಡಿ ಅಂದ್ರೆ ಮೇಲ್ಗಡೆ ಎಚ್ ಸಿ ಎಫ್ ಬರಿಬೇಕು, ಕೆಳಗಡೆ ಎಲ್ ಸಿ ಎಂ ಕಂಡಿಡಿಬೇಕು. ಮೇಲ್ಗಡೆದ ಏನಂತ ಹೇಳಿದೀನಿ? ನ್ಯೂಮರೇಟರ್ ಅಂತ ಹೇಳಿದೀನಿ. ಕೆಳಗಡೆದ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿನಾಮಿನೇಟರ್ ಅಂತಂದ್ ಹೇಳಿದೀವಿ. ಸಿಂಪಲ್ ಆಫ್ ಅಂತ ಬರ್ಕೊಡ್ರಿ. ಸೊ ಇದು ನಮ್ದು ಫಾರ್ಮುಲಾ. ಇವಾಗ ನಾವೇನ್ ಮಾಡ್ಕೋಬೇಕು? ಎಚ್ ಸಿ ಎಫ್ ಆಫ್. ಎಚ್ ಸಿ ಎಫ್ ಆಫ್ ಯಾವ ನ್ಯೂಮರೇಟರ್ಸ್ ಯಾವು ಸರ್? 2 3 5 ಇವು ಮೇಲ್ಗಡೆ ಇರೋ ನ್ಯೂಮರೇಟರ್ಸ್, ಕೆಳಗಡೆ ಇರೋ ಏನು ಡಿನಾಮಿನೇಟರ್ಸ್. 3 4 6 ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ ಸಿ ಎಂ ಕಂಡಿಡ್ಬೇಕು. ಕಂಡಿಡ್ಕೊಳ್ರಿ ನೋಡೋಣ. ಎಚ್ ಸಿ ಎಫ್ ಆಫ್ 2 3 5 ಎಷ್ಟಾಗತ್ತಾ? 2 3 5 ಎಚ್ ಸಿ ಎಫ್ ಎಷ್ಟಾಗತ್ತೆ? 2ರಿಂದ ಡಿವೈಡ್ ಆಗತ್ತಾ? ಇಲ್ಲ. 3ರಿಂದ ಆಗ್ತಾ? ಇಲ್ಲ. 5ರಿಂದ 7 ಯಾವ್ದು ಆಗಂಗಿಲ್ಲ. ಹಂಗಾದ್ರೆ ನಮ್ದು ಎಚ್ ಸಿ ಎಫ್ ಎಷ್ಟಾಯ್ತಪ್ಪ ಅಂತಂದ್ ಹೇಳಿದ್ರೆ 1 ಆಯ್ತು. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಕೆಳಗಡೆ ಐತ್ ನೋಡ್ರಿ. 3 4 6 ಏನ್ ಕಂಡಿಡಿ ಅಂದ್ರ ಎಲ್ ಸಿ ಎಂ ಕಂಡಿಡಿ ಅಂದ್ರ ನೋಡ್ರಿ. 2ರಿಂದ ಡಿವೈಡ್ ಆಗತ್ತಾ ಸರ್? ಇದು ಆಗಂಗಿಲ್ರಿ, ಬಟ್ 2 ಆಗ್ತಾವ್ರಿ. ಇದೇನೈತಿ ಹಂಗ ಬರ್ಕೊಡ್ರಿ. 2 2ಲೆ 4, 2 3ಲೆ 6. ನೆಕ್ಸ್ಟ್ 2ರಿಂದ ಡಿವೈಡ್ ಆಗತ್ತಾ ಸರ್? 2 ಆಗಂಗಿಲ್ರಿ. 3ರಿಂದ 2 ಸಂಖ್ಯೆಗಳಾಗ್ತಾವ್ರಿ. ಬರೀರಿ 3 1ಲೆ 3. ಸೊ ಇದು 2 ಹಂಗ ಬರ್ಕೊಡ್ರಿ. 3 1ಲೆ 3. ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಸೊ ನಮ್ದು ಎಲ್ ಸಿ ಎಂ ಎಷ್ಟಾಗತ್ತಾ? ಇವನ್ನೆಲ್ಲಾನು ಏನಂತಂದ್ ಹೇಳಿದ್ರೆ ಗುಣಿಸ್ಬೇಕು ಇವಾಗ. ಸೊ 2 3ಲೆ 6, 6 1ಲೆ 6, 6 2ಲೆ 12, 12 1ಲೆ 12. ಸೊ 12 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಎಲ್ ಸಿ ಎಂ ಆಯ್ತು. ಹಂಗಾದ್ರ ಎಚ್ ಸಿ ಎಫ್ ಆಫ್ ಇದ್ರದ್ದು ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 1/12 ಆಗತ್ತ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡೋ ಥಿಂಗ್ಸ್ಗಳು. ಸೇಮ್ ಇದೇ ತರ ಏನಂತಂದ್ ಹೇಳಿದ್ರೆ ನೀವು ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳಿಗೆ ಅಪ್ಲೈ ಮಾಡ್ರಿ. ಸೊ ಆನ್ಸರ್ಸ್ ಗಳನ್ನ ನೋಡ್ಕೊಡ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.